ಮುಂದೆ ಮಿಥುನ ರಾಶಿ, ಜನ್ಮ ಗುರುವಿನ ಕೊನೆ ತಿಂಗಳು. ಈ ತಿಂಗಳು ಕಳೆದರೆ ನಿಮಗೆ ಮಿಥುನ ರಾಶಿಯವರಿಗೆ ಗುರುಬಲ ಬರ್ತದೆ. ಬಹಳ ವರ್ಷ ಆಗಿತ್ತು, ಎರಡನೇ ಗುರುಬಲ ಬಂತು. ಎರಡನೇ ಗುರುಬಲ ಇರುವುದರಲ್ಲೇ ಅತ್ಯಂತ ಉತ್ತಮ. ಎರಡನೇದು ಬಿಟ್ಟರೆ 9ನೇ ಮನೆ ಅಥವಾ 11ನೇ ಮನೆ. ಈ 11ನೇ ಮನೆ ಬಿಡಿ, ಅದು ಯಾವ ಗ್ರಹರು ಬಂದರೂ ಒಳ್ಳೆಯದೇನೆ. ಗುರುವಿಗೆ 2ನೇ ಮನೆ ಮತ್ತು ಗುರುವು 9ನೇ ಮನೆಯಲ್ಲಿ ಇದ್ದಾಗ ಅದು ಎಲ್ಲ ಗುರುಬಲಕ್ಕಿಂತ ಆ ಗುರುಬಲವು ವಿಶೇಷವಾಗಿರ್ತಕ್ಕಂಥ ಫಲದಾಯಕ ಅಂತಲೇ ಶಾಸ್ತ್ರ ನಿರ್ಣಯ. ಜನ್ಮಗುರು ಪರಿಹಾರವಾಗಿ ಗುರುಬಲ ಬರ್ತಕ್ಕಂತಹ ತಿಂಗಳ ಕೊನೆಯಲ್ಲಿ ಗುರುವು ಕರ್ಕ ರಾಶಿಗೆ ಹೋಗ್ತಾನೆ. ಆ ರೀತಿಯ ವಿಶೇಷ ತಿಂಗಳು. ಸ್ಥಾನ ಬದಲಾವಣೆ, ವಾಸ ಬದಲಾವಣೆ, ಹೊಸ ಜಾಗ ಖರೀದಿ ಮಾಡ್ತಕ್ಕಂಥದ್ದು, ವಸ್ತು ವಾಹನಗಳು ಖರೀದಿ ಮಾಡ್ತಕ್ಕಂಥದ್ದು, ಹಳೆಯ ವಸ್ತುಗಳು ಹೋಗಿ ಹೊಸ ವಸ್ತುಗಳು ಬರ್ತಕ್ಕಂಥದ್ದು, ಇದೆಲ್ಲವನ್ನೂ ಕೂಡ ಮಿಥುನ ರಾಶಿಯವರು ಅನುಭವಕ್ಕೆ ಬರ್ತದೆ. ಬಾಡಿಗೆ ಗಾಡಿ ಓಡಿಸ್ತಾ ಇದ್ದವರು ಕೂಡ ಅದನ್ನು ಕೊಟ್ಟುಬಿಟ್ಟು ಹೊಸ ಬಾಡಿಗೆ ಗಾಡಿ ಓಡಿಸ್ತಕ್ಕಂಥದ್ದಾಗತ್ತೆ. ಅವರವರ ಸ್ಥಾನಮಾನಗಳಲ್ಲಿ ಬೇರೆ ಬೇರೆ ಇರಬಹುದು, ಆದರೆ ಅವರೆಲ್ಲರೂ ಕೂಡ ಒಳ್ಳೆಯದನ್ನೇ ಪಡೀತಾರೆ ಎಂಬತಕ್ಕಂಥದ್ದು ಒಟ್ಟು ಅರ್ಥ. ಮಿಥುನ ರಾಶಿಯವರಿಗೆ ಗುರುಬಲ ಉತ್ತಮಗೊಳ್ಳುವುದರಿಂದ ಧನಾದಾಯದಲ್ಲಿ, ವ್ಯವಹಾರದಲ್ಲಿ, ಅಧಿಕಾರ ಯೋಗಾದಿಗಳು ಇತ್ಯಾದಿಗಳು ಸಿದ್ಧಿಸ್ತದೆ. ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು. ವೈದ್ಯರಿಗೆ, ವಿದ್ಯಾರ್ಥಿಗಳಿಗೆ, ಸ್ತ್ರೀಯರಿಗೆ, ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿಗೆ ಬಹಳ ಒಳ್ಳೆಯದು. ಈ ಒಂದು ವಿಷಯದಲ್ಲಿ 9ನೇ ಮನೆಯ ಶನಿಯ ಒಂದು ದೋಷವೂ ಇದೆ. ಆದರೆ ಆ ಶನಿಯ ದೋಷವೂ ಕೂಡ ಕರ್ಕ ರಾಶಿಗೆ ಬಂದ ನಂತರ ಪರಿಹಾರ ಆಗುತ್ತೆ. ಅದನ್ನು ಜೂನ್ ತಿಂಗಳ ಮಾಸ ವಿಶೇಷದಲ್ಲಿ ಹೇಳೋಣವಾಗುತ್ತೆ. ಮಿಥುನ ರಾಶಿಯವರು ಶ್ರೀ ಗುರುಪೀಠ, ರಾಘವೇಂದ್ರ ಸ್ವಾಮಿಗಳು, ಗುರುಪೀಠ ದರ್ಶನ, ಪ್ರತ್ಯಕ್ಷ ಗುರುಗಳ ಸೇವೆ ಇತ್ಯಾದಿ ಗುರುವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸೇವೆಗಳನ್ನು, ಪುಣ್ಯ ಕೆಲಸಗಳನ್ನು ಮಾಡ್ತಾ ಈ ತಿಂಗಳನ್ನು ಮುಂದುವರಿಸ್ತಕ್ಕಂಥದ್ದು ಅಥವಾ ಮುಂದಿನ ತಿಂಗಳನ್ನು ಬರಮಾಡಿಕೊಳ್ತಕ್ಕಂಥದ್ದು ಬಹಳ ವಿಶೇಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.